ನೋಡೋಣ ಅದು ಮಗ ಆರನ್ ನೋಡ್ದ ತಡ್ಕೊಳಕ್ ಆಯ್ತಿಲ್ಲ. ಆರನ್ ನೋಡ್ದ ಹೇಳೋ. ಗೈಸ್ ಇವಾಗ ಬರೀ 50 ರೂಪಾಯಿ ಇದೆ. ಈಗ 50 ರೂಪಾಯಿ ಇದೆ. ನಮ್ಮ ಮನೆಯಿಂದ ಚಿಂಚಿಂಗಿರಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಇದು ಆಯ್ತದ ಇಲ್ವಾ ಅಂತ. ಗೈಸ್ ಫಸ್ಟು ನಮ್ಮ ಮನೆ ಹತ್ರ ಇರೋ ಪೆಟ್ರೋಲ್ ಬಂಕ್ಗೆ ಹೋಗಿ ಅಲ್ಲಿ ಯಾವುದೋ ಟೆಂಪೋ ನಾಗಮಂಗ್ಲಕ್ಕೆ ಹೋಯ್ತಾಯಿತ್ತು. ನಾನು ಅಣ್ಣನಿಗೆ ಬರ್ಲಾಣ ಅಂತ ಅಂದಿದ್ದಕ್ಕೆ ಹತ್ಕೊಳ್ಳಪ್ಪ ಅಂತಂದರು. ಅಲ್ಲಿ ನೋಡಿದ್ರೆ ಎಲ್ಲ ಮದುವೆಗೆ ಹೋಗ್ತಿದ್ರು. ನಾನು ಅವ್ರ ಜೊತೆ ಹೋಗೋಣ ಅಂತಂದರೆ ನಾನು ಚಾಲೆಂಜ್ ತೊಗೊಂಡಿದ್ದು ದೇವಸ್ಥಾನಕ್ಕೆ ಹೋಗೋಕ್ಕೆ, ಅದು ಚುಂಚನಗಿರಿಗೆ ಹೋಗೋಕ್ಕೆ. ಯಾಕಪ್ಪ ಚುಂಚನಗಿರಿಗೆ ಅಂತಂದರೆ ಯಾವತ್ತೂ ನೋಡಿರಲಿರೋ ದೇವ್ರನ್ನ ಇವತ್ತು ನೋಡ್ಬೇಕಂತ. ನಮ್ಮ ಅಜ್ಜಿ ತಾತ ಹೇಳ್ತಿದ್ರು ಅಷ್ಟು ದೂರ ಹೋಗೋಕ್ಕಾಗಲ್ಲ ಅಂತ. ಬಟ್ ಆದರೂ ನಾನು ಕೇಳಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ರಿಗೂ ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆಂದ್ರೆ ಗಾಡಿ ಒದ್ರುಬಿಟ್ಟಿತ್ತು. ನೀವೇನೇ ಹೇಳಿ ನಾನು ಚಿಕ್ಕ ವಯಸ್ಸಲ್ಲಿ ಓಡಾಡ್ತಿರೋ ಮಜಾ ಇವಾಗ ಸಿಗ್ತಾ ಇಲ್ಲ. ಹಂಗೋ ಹಿಂಗೋ ಮಾಡಿ ಎಲ್ಲರ ಹತ್ರ ಡ್ರಾಪ್ ಕೇಳ್ಕೊಂಡು ಆದಿ ಚುಂಚನಗಿರಿ ಆರ್ಚ್ ಹತ್ರ ಬಂದೇ ಬಿಟ್ಟೆ. ಫೈನಲಿ ಎತ್ತಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿಂದ ಹೆಚ್ಚು ಕಮ್ಮಿ ಒಂದು 100-150 ಮೆಟ್ಲಿರ್ಬೋದು. ಅಷ್ಟು ದೂರದಿಂದ ಎಲ್ಲರ ಹತ್ರ ಡ್ರಾಪ್ ಹಾಕ್ಸ್ಕೊಂಡು ಬಂದೆ. ಹೋಗತ್ತಾನ ನೋಡೋಣ ಮುಂದೆ ಏನಾಗುತ್ತೆ ನೋಡೋಣ ಗೈಸ್. ಗೈಸ್ ಫೈನಲಿ ರೀಚ್ ಆಗೋದ. ಮೇಲ್ ಬಂದ್ಮೇಲೆ ಗೊತ್ತಾಯ್ತು ಇಲ್ಲಿಗೆ KSRTC ಕೂಡ ಬರುತ್ತೆ ಅಂತ. ಅದು ಡೈಲಿ ಬ್ಯಾಂಗ್ಳೂರಿಂದ ಚುಂಚನಗಿರಿಗೆ ಡೈಲಿ ಬರುತ್ತಂತೆ. ಸ್ಟೆಪ್ಸ್ ಹತ್ತಿದ ಖುಷಿಲಿ ಬೆಟ್ಟ ಗುಡ್ಡನೆಲ್ಲ ಸುತ್ತ ಕಣ್ತುಂಬ ನೋಡ್ಕೊಳ್ತಾ ದೇವಸ್ಥಾನದ ಒಳಗಡೆ ಎಂಟ್ರಿ. ಗೈಸ್ ಪಾಪ ಚಪ್ಲಿ ಓನರು ಅಲ್ಲಿ ನೋಡಿ ಗೈಸ್, ಆ ಕೋತಿ ಮೇರಿ ಏನು ಮಾಡ್ತಿದೆ ಅಂತ. ಇಲ್ಲಿ ಸುತ್ತ ಗ್ಯಾಂಗೆ ಬಂದಿದೆ ಗೈಸ್ ನೋಡಿ. ಇಲ್ಲೆಲ್ಲ ಚಪ್ಪಲಿ ಸೇಫ್ ಅಂತ ಬಿಡ್ತಾರೆ. ಬಟ್ ಆದರೆ ಈ ಕೋತಿಗಳೆಲ್ಲ ನೋಡಿ ಗೈಸ್ ಒಂದೊಂದು ಮುತ್ತು ನೋಡಿ. ಓಯ್ ಇಲ್ಲಿ ನೋಡಿಲಿ, ಈ ನಿಜ ಯಾವುದೋ ಎಣ್ಣೆ ಇರಬೇಕು ಕಣೆ. ನೋಡಿದಾಗ ಈ ಕೋತಿಗಳ ಸವಾಸನೆಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಒಳಗಡೆ ನೋಡ್ತಾ ಫಸ್ಟು ನಮ್ಮ ಬಾಸ್ ಗಣೇಶನ ನೋಡಿಕೊಂಡು ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಉಳ್ಳಾಯ ನಿನ್ನ ನಿಲತಡಗೆ ಬಿದಡುಂದ ಮಾಯ ಸನ್ನಿಧಿಗೆ ಕಾಪು ಗೊತ್ತಿಜ್ಜಿ. ಗೈಸ್ ಹೇಗಿದೆ ವ್ಯೂ? ಮಸ್ತಾಗಿದೆ ಗೈಸ್. ಅನ್ಕೊಂಡಿರಲ್ಲ ಹಿಂಗಿರುತ್ತೆ ಅಂತ. ನೆಕ್ಸ್ಟ್ ಬನ್ನಿ ಕಲ್ಯಾಣಿಗೆ ಹೋಗೋಣ. ಅಲ್ಲಿದೆಯಲ್ಲ ಅದೇ ಕಲ್ಯಾಣಿಗೆ ಬನ್ನಿ. ಇವಾಗ ನಾನು ನಿಮಗೆ ತೋರ್ಸೋಕೆ ಹೋಗಿರೋದು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮಿ ಇರೋ ದೇವಸ್ಥಾನಕ್ಕೆ. ಅವರು ಎಷ್ಟೋ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಅವರಿಗೆ ಆಸರೆಯಾಗಿ ಸಾಮಾಜಿಕ ಸೇವೆಗಳು, ಮುಖ್ಯವಾಗಿ ಉಚಿತ ಅನ್ನದಾನ, ವೃದ್ಧಾಶ್ರಮ, ಬಡವರಿಗೆ ಉಚಿತ ಆಸ್ಪತ್ರೆ ಸೇವೆ ಮತ್ತು 100 ಶೈಕ್ಷಣಿಕ ಸಂಸ್ಥೆಯನ್ನು ನಿರ್ವಹಣೆ ಮೂಲಕ ಈ ಕೋತಿಗಳಿಗೆಲ್ಲ ಕ್ವಾಟ್ಲೆ ಕೊಡ್ತಾ ತಿರ್ಗಾ ಮನೆಗೆ ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ಒಬ್ಬೊಬ್ಬರ ಹತ್ರನೇ ಡ್ರಾಪ್ ಕೇಳ್ಕೊಂತಾ. ಇದು ಏನಂತ ಗೊತ್ತಾಯ್ತಾ ನೋಡಿ ಗೈಸ್, ಯಾವ ಪ್ರಾಣಿ ಅಂತಾನು ಗೊತ್ತಾಯ್ತಲ್ಲ ಹಂಗೆ ಲಜ್ಜಿ ಮಾಡ್ಬಿಟ್ಟಾರ ಗೈಸ್. ಇದೆಲ್ಲ ಬೋನು ಛೀ ಪಾ. ಊರವ್ರಿಗಂತೂ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಗೈಸ್. ಒಂದು ಪ್ರಾಣಿ ಉಳಿಸ್ಬೇಕಂತಾನು ಗೊತ್ತಾಗಲ್ಲ. ಇನ್ನೇ ಹೆಂಗ್ ಬೇಕು ಹಂಗೆ ಹಚ್ಬಿಡೋದು. ಕೊಳ್ತಾದ್ರೆ ಕೊಳ್ತೋಗ್ಲಿ, ಬಿಟ್ರೆ ಬಿಡ್ಲಿ ಅಂತ ಗೈಸ್. ಹೋಗೋಣ ಬನ್ನಿ ಗೈಸ್. ಹಂಗೆ ನಡ್ಕೊ ಹೋಗ್ತಿದ್ದೀನಿ. ಅಲ್ಲಿ ಯಾವ್ದೋ ಪೆಂಡಲ್ ಕಾಣಿಸ್ತೈತೆ.
ಅದು ಮದ್ಯ ಊಟನೋ ಇಲ್ಲ ಎಂತದ ಊಟ ಮದ್ವೆ ಊಟನೋ ಎಂತದ್ದು ಇರುತ್ತೆ ನೋಡೋಣ. ಆದ್ರೆ ಅದ್ರ ಬಳಿಕ್ ಹೋಗಿ ತಿಂದೋ ಬರೋಣ ಗೈಸ್. ಓ ಇವ್ನ ಯಾವನ ಮೈ ಮೇಲೆ ಬರ್ತಾನೆ ಬೋಳಿ ಮಗ. ನೋಡೋಣ ಗೈಸ್ ಮಗ ಪ್ಲಾನ್ ಎಕ್ಸಿಕ್ಯೂಟ್ ಆಗುತ್ತಾ ಇಲ್ವಾ ಅಂತ. ಗೈಸ್ ಮಿಷನ್ ಕಂಪ್ಲೀಟೆಡ್. ನೀವು ಏನೇ ಹೇಳಿ ಲೈಫಲ್ಲಿ ಫಸ್ಟ್ ಟೈಮ್ ಹಿಂಗೆ ಬಿಟ್ಟಿಯಾಗಿ ಮಟನ್ ಊಟ ತಿನ್ಕೊಂಡು ಫ್ರೀಯಾಗಿ ಸುತ್ತಾಡ್ಕೊಂಡು ಲೈಫಲ್ಲಿ ಎಲ್ಲ ಎಕ್ಸ್ಪೀರಿಯೆನ್ಸ್ ಇರಬೇಕಂತೆ. ಅದರಲ್ಲೂ ಫಸ್ಟ್ ಟೈಮ್ ಲಗೇಜ್ ಆಟೋಲ್ಲಿ ಹಿಂದೆ ಕೂತ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು. ಎಷ್ಟೇ ಲಕ್ಷ ಕೊಟ್ಟು ಕಾರ್ ತೊಗೊಂಡ್ರು ಈ ಫೀಲ್ ಮತ್ತೆ ಸಿಗೋಲ್ಲ. ಇರೋ ಲೈಫ್ನ ಎಂಜಾಯ್ ಮಾಡ್ಕೊಂಡು ಸುತ್ತಾಡ್ಕೊಂಡು ಮಜಾ ಮಾಡಿ. ನಾನು ಆರನ್ನು ಓಡಿಸ್ಬೇಕಂತಾನೆ ಐಸ್ ಕ್ರೀಮ್ ತೊಗೊತಿದ್ದೆ. ಒಂದ್ಸಲ ಆರನ್ನು ಅಯ್ಯೋ ಬಾಟ್ಲ್ ಓಪನ್ ಮಾಡಕ್ ನಮ್ಮ ಹುಡುಗರು ಕಾಯ್ತಾವ್ರ ಹೊಡಿಯೋ. ಲಾಸ್ಟಲ್ಲಿ ಯಾವುದೋ ಲಾರಿಗೆ ಕೈ ಹಾಕಿ ಡ್ರಾಪ್ ಇಸ್ಕೊಳ್ಳೋ ಪರಿಸ್ಥಿತಿ ಬಂತು. ಬಟ್ ಆದರೂ ನೆಕ್ಸ್ಟ್ ಟೈಮ್ ಇಂದ ಸ್ವಲ್ಪ ಕಾಸು ಇಟ್ಕೋಬೇಕು ಅಂತ ಗೊತ್ತೂ ಆಯಿತು. ಒಟ್ಟಲ್ಲಿ 50 ರೂಪಾಯಿಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡ್ ಬಂದಂಗಾಯ್ತು. 50 ರೂಪಾಯಿನೇ ಹ್ಮ್ ದರ್ಶನ